ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಬ್ಲಾಗು ಡೈಲಿ ಬ್ಲಾಗ್ ಆಗಿರುತ್ತೆ. ಸೊ ಇವತ್ತು ನಮ್ಮ ಮನೆಯಲ್ಲಿ ಬೆಂಡೆಕಾಯಿ ಚಟ್ನಿನ ಮಾಡ್ತಿದ್ದೆ. ಸೊ ನಾನು ಇವತ್ತಿನ ದಿನ ಹೇಗಿರುತ್ತೆ ನಂದು ಅದನ್ನೆಲ್ಲ ನೋಡಿ. ಸೊ ನಮ್ಮ ಮನೇಲಿ ಇವತ್ತು ಅಡುಗೆ ಏನೇನು ಮಾಡ್ತೀನಿ ಅನ್ನೋದನ್ನು ಕೂಡ ನೋಡಿ. ಸೊ ನಿಮಗೆ ಈ ಥರ ವಿಡಿಯೋಸ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಬೆಂಡೆಕಾಯಿನ ಹುರ್ಕೊತಿದ್ದೀನಿ. ಇವಾಗ ಹುರ್ಕೊಂಡು ನನ್ನ ಮಗ ನೋಡಿ ಪ್ಲೇಟ್ ಕೆಳಗಡೆ ಹಾಕ್ಕೊಂಡು ಮೇಲ್ಗಡೆ ಕುಂತು ಬರೀ ನಾಳ ಚಾಲು ಮಾಡ್ತಾನೆ. ಇದ್ದೇ ಅವ್ನ ಕಿತಾಪತಿ. ಬರೀ ರೂಮಲ್ಲಿ ಬಂದರೆ ಬರೀ ನಾಳ ಚಾಲು ಮಾಡೋದೇ ಅವ್ನ ಕಿತಾಪತಿ. ನೋಡಿ ಯಾವ ಥರ ಆಟ ಆಡ್ತಾನೆ ಅಂತ. ಇವನು ಎದ್ದರೆ ನಮ್ಮ ಮನೆ ಪೂರ ನೀರೇ ಆಗೋದು. ಈ ವಿಡಿಯೋ ಬಂದು 2025ನ ಕೊನೆ ವಿಡಿಯೋ. ಸೊ ನೆಕ್ಸ್ಟ್ ಏನಾದರೂ ಬ್ಲಾಗ್ ಮಾಡಿದ್ರೆ ಅದು 2026 ವಿಡಿಯೋ ಆಗಿರುತ್ತೆ. ಸೊ ಇಯರ್ ಎಂಡ್ ವಿಡಿಯೋ ಇದು ಲಾಸ್ಟು. ಸೊ ಈ ಇಯರಲ್ಲಿ ನಿಮಗೇನಾದರೂ ಒಂದು ಬ್ಯಾಡ್ ಮೆಮೊರಿ ಮತ್ತು ಒಂದು ಗುಡ್ ಮೆಮೊರಿ ಅಂತ ತುಂಬ ಮನಸ್ಸಲ್ಲಿದ್ದರೆ ಸೊ ಕಮೆಂಟ್ ಮಾಡಿ. ನನ್ನ ಬ್ಯಾಡ್ ಮೆಮೊರಿ ಬಂದು ಸೊ ನನ್ನನ್ನು ನಾನು ಕೇರ್ ಮಾಡ್ಕೊತಿಲ್ಲ ಅನ್ನೋದೊಂದೇ ನನಗೆ ತುಂಬ ಹರ್ಟ್ ಆಗಿದೆ. ಸೊ ಇನ್ನೊಂದು ಮಷೀನ್ ತಂದಿಟ್ಟು ತುಂಬ ದಿನ ಆಯಿತು, ಏನೂ ಕೂಡ ಹೊಲಿದಿಲ್ಲ ನಾನು. ಸೊ ಅದೊಂದು ನನಗೆ ತುಂಬ ಹರ್ಟ್ ಆಗಿದೆ. ಸೊ ಗುಡ್ ಮೆಮೊರಿ ಅಂತ ಇದ್ದರೆ ಅದು ನನ್ನ ಮಗನ ಕೂಡ ಆಟ ಆಡೋದು. ಸೊ ಅವನು ಇವಾಗ ನಡೀತಿದ್ದಾನೆ. ಸೊ ಅವ್ನು ನಡೆಯೋದು ಅದೆಲ್ಲ ನನ್ನ ಬೆಸ್ಟ್ ಮೆಮೊರೀಸ್ ಅವೆಲ್ಲ. ಸೊ ನೋಡಿ ಮಾರ್ನಿಂಗ್ ಎದ್ದ ತಕ್ಷಣ ಈ ಥರ ನಮ್ಮ ಮನೆ ಹತ್ರ ಈ ಥರ ನಾಯಿ ಕುನ್ನಿಗಳಿದ್ದಾವೆ. ಸೊ ನಾಯಿ ಮರಿಗಳು ಇವಾಗ ಹೋದ ಸರಿ ಬಂದಾಗ ಇಷ್ಟೇ ಇತ್ತು ಗಾಯ್ಸ್. ಇವಾಗ ಎಷ್ಟು ಬೆಳೆದ್ಬಿಟ್ಟಿದೆ ಅವು ಕೂಡ. ಸೊ ನನ್ನ ಮಗನ ಜೊತೆ ಆಟ ಆಡ್ತಾ ಕೂತ್ಕೊತವೆ. ಅವನೆಲ್ಲಿ ಹೋಗ್ತಾನೋ ಅವ್ನು ಹಿಂದೆ ಹೋಗ್ತಾವೆ. ಅವು ಮನೆ ಒಳಗಡೆ ಎಲ್ಲ ಬರುತ್ತೆ ಗಾಯ್ಸ್. ಸೊ ಇವಾಗ ನಾನು ಬೆಂಡೆಕಾಯಿನ ಹುರ್ಕೊತಿದ್ದೀನಿ. ಹುರ್ಕೊಂಡು ಬೇಗ ಅಡುಗೆನ ಮಾಡ್ಕೊಬೇಕು. ಎದ್ದಿದ್ದು ತುಂಬ ಲೇಟಾಗಿತ್ತು. ಸೊ ಹಂಗಾಗಿ ಬೇಗ ಮಾಡೋಣ ಅಂತ ಚೆನ್ನಾಗಿ ಹುರ್ಕೊತಿದ್ದೆ. ಸೊ ಇದು ಎಷ್ಟು ಚೆನ್ನಾಗಿ ಹುರ್ಕೊತೀವೋ ಅಷ್ಟು ಚೆನ್ನಾಗಿ ಚಟ್ನಿ ಆಗುತ್ತೆ. ಬೆಂಡೆಕಾಯಿ ಚಟ್ನಿ ಒಬ್ಬರೊಬ್ಬರು ಕೇಳಿರ್ಲಿಕ್ಕಿಲ್ಲ. ಸೊ ನಾನು ಫಸ್ಟಿಗೆ ಬೆಂಡೆಕಾಯಿ ಚಟ್ನಿನ ಅದನ್ನು ಮಾಡ್ತಾರಾ ಅಂತ ಅಂದ್ಕೊಂಡಿದ್ದೆ. ಸೊ ಆಮೇಲೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಗೈಸ್. ನೀವು ಕೂಡ ಮನೇಲಿ ಮಾಡ್ಕೊಂಡು ತಿನ್ನಿ. ನೋಡಿ ನನ್ನ ಮಗನ ಹಿಂದೆಯೇ ಬರುತ್ತೆ ಅದು. ಈ ಥರ ಒಳಗಡೆ ಎಲ್ಲ ಓಡಾಡುತ್ತೆ. ನಮ್ಮ ಮನೆಯಲ್ಲೂ ಕೂಡ ಒಂದು ನಾಯಿನ ಸಾಕಿದ್ವಿ. ಸೊ ನೀವೆಲ್ಲ ನೋಡಿರ್ತೀರ ರೀಲ್ಸ್ಗಳಲ್ಲೆಲ್ಲ. ಆಗೆಲ್ಲ ನಾನು ಅದನ್ನು ಜೊತೆ ಮಾಡ್ತಿದ್ದೆ ರೀಲ್ಸು. ಅದು ಇವಾಗ ಊರಿಗೆ ಹೋಗಿದೆ, ಬೇರೆ ಊರಲ್ಲಿದೆ ಇವಾಗ ಅದು. ನೋಡಿ ನನ್ನ ಮಗ ಇವಾಗ ಇಷ್ಟೊತ್ತು ನೀರಾಯಿತು, ಇವಾಗ ಪಾತ್ರೆಗಳು ಈ ಥರ. ಸೊ ನಾನು ಬೆಂಡೆಕಾಯಿನ ಹುರ್ಕೊಂಡಿದ್ದೀನಿ. ಅದರಲ್ಲಿ ಒಂದು 2-3 ಮೆಣಸಿನ್ಕಾಯಿನ ಹಾಕಿದ್ದೀನಿ. ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೋದು. ಅದನ್ನು ಕೂಡ ಹುರ್ಕೊಂಡು ಎರಡನ್ನೂ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ನೆಕ್ಸ್ಟು ನಾನು ಈರುಳ್ಳಿನ ಹಾಕ್ಕೊತಿದ್ದೀನಿ ಹುರ್ಕೊಂಡು. ಜಾಸ್ತಿ ಏನು ಹುರಿಯೋದು ಬೇಡ. ಈರುಳ್ಳಿ ನಡೆಯುತ್ತೆ ಹಾಗೆ ಸ್ವಲ್ಪ ಹುರಿದ್ರೆ ಚೆನ್ನಾಗಿ ಆಗುತ್ತೆ ಅಂತ ಅಷ್ಟೇ. ಈರುಳ್ಳಿನ ಆ್ಯಡ್ ಮಾಡ್ಕೊತಿದ್ದೀನಿ. ಇವಾಗ ಒಂದು ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡ್ಕೊತಿದ್ದೀನಿ. ನೆಕ್ಸ್ಟು ಒಂದು 7-8 ಬೆಳ್ಳುಳ್ಳಿನ ಸುಲ್ಕೊಂಡು ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕೊಂಡ್ಮೇಲೆ ನಾನು ಟೊಮೊಟೊನ ಹಾಕ್ಕೊತಿದ್ದೀನಿ ಒಂದು. ಸೊ ನೀವು ಹಣ್ಣು ಟೊಮೊಟೊನೂ ಹಾಕ್ಕೊಬೋದು. ಇದು ಚಟ್ನಿ ಆಗಿರೋದ್ರಿಂದ ಟೊಮೊಟೊ ಚಲೋ ಅಂತ ನನಗೆ ಅನ್ನಿಸ್ತು. ಸೊ ಹಂಗಾಗಿ ನಾನು ಏನಾದರೂ ನನ್ನ ರೆಸಿಪಿಗಳನ್ನ ಹೇಳ್ತಿದ್ರೆ ಒಂದು ಸ್ವಲ್ಪ ಅದರಲ್ಲಿ ಏನಾದರೂ ಆ್ಯಡ್ ಮಾಡ್ಕೊತಾನೆ ಇರ್ತೀನಿ, ಒಂದು ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತ. ಇವಾಗ ಇದನ್ನು ಚೆನ್ನಾಗಿ ಹುರ್ಕೊಬೇಕು. ಸೊ ಒಂದು ಸ್ವಲ್ಪ ಲೈಟಾಗಿ ಹುರ್ಕೊಂಡ್ರೂ ನಡೆಯುತ್ತೆ. ಸೊ ಅಥವಾ ತುಂಬ ಡಾರ್ಕಾಗಿ ಹುರ್ಕೊಂಡ್ರೂ ನಡೆಯುತ್ತೆ. ಕೆಂಪಾಗೋವರೆಗೂ ಹುರ್ಕೊತಾರೆ ಒಬ್ಬೊಬ್ಬರು. ಸೊ ಟೊಮಟೊ ಚಟ್ನಿನೂ ಕೂಡ ನಾನು ಮೊದಲು ಮಾಡಿದ್ದೆ. ಸೊ ಅದು ಮಾಡಬೇಕಾದ್ರೆ ತುಂಬ ಕೆಂಪಾಗಿ ಹುರ್ಕೊಬೇಕು. ಸೊ ಇದರಲ್ಲೇನು ಪರವಾಗಿಲ್ಲ ಅಂತ ಅನ್ನಿಸ್ತು ನನಗೆ. ಸೊ ಹಂಗಾಗಿ ಎಷ್ಟು ಬೇಕೋ ನನಗೆ ಅಷ್ಟನ್ನು ನಾನು ಹುರ್ಕೊತಿದ್ದೀನಿ. ಸೊ ಒಂದೇ ಒಂದು ಟೊಮೊಟೊನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು. ನೆಕ್ಸ್ಟು ಇದನ್ನು ಅದರಲ್ಲಿ ಆ್ಯಡ್ ಮಾಡಿಕೊಂಡು ಮಿಕ್ಸಿಗೆ ಹಾಕೋದು. ಇಲ್ಲ ನಾವು ಮಿಕ್ಸಿಗೆ ಹಾಕೋಲ್ಲ, ನಾನು ಕುಟ್ಕೋತೀನಿ ಅಂದ್ರೂ ಕುಟ್ಕೊಂಡ್ಬೋದು. ಕುಟ್ಕೊಂಡ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನನಗೆ ಕುಟ್ಟೋದಾಗಲ್ಲ. ಸೊ ಹಂಗಾಗಿ ನಾನು ಮಿಕ್ಸಿಗೆ ಹಾಕ್ಕೊತಿದ್ದೀನಿ. ನನ್ನ ಮಗ ನೋಡಿದ್ರೆ ಚಾಕು ಕೇಳ್ತಿದ್ದ ಅಂತ ಹೇಳ್ಬಿಟ್ಟು ಅದನ್ನು ಕುಂಬಳಕಾಯಿನ ಕೊಟ್ಟಿದ್ದೆ ಕೊಯ್ತಾನೆ ಅಂತ. ಆದರೆ ಅವ್ನು ನೋಡಿದ್ರೆ ಎಲ್ಲ ಚೆಲ್ಬಿಟ್ಟ. ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತು ಮಿಕ್ಸಿ ಹಾಕೋದಕ್ಕೆ ರೆಡಿ ಮಾಡ್ಕೊತಿದ್ದೆ. ಸೊ ಅದರಲ್ಲಿ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸಿ ಮಾಡಿದ್ರೆ ಆಯಿತು. ಬೆಂಡೆಕಾಯಿ ಚಟ್ನಿ ರೆಡಿ.
ಸೊ ಇದಕ್ಕೆ ಒಂದು ಸ್ವಲ್ಪ ಶೇಂಗಾ ಪುಡಿ, ನೀವು ಶೇಂಗಾ ಪುಡಿ ಮೊದಲೇ ಮಾಡಿಡಲಿಲ್ಲ ಅಂದರೆ ಈಗ ಅದರಲ್ಲಿ ಶೇಂಗಾ ಆ್ಯಡ್ ಮಾಡ್ಕೊಬೋದು. ನಮ್ಮ ಮನೇಲಿ ಆಲ್ರೆಡಿ ನಾವು ಮಿಕ್ಸಿಗೆ ಹಾಕಿಟ್ಟಿರ್ತೀವಿ. ಸೊ ಹಂಗಾಗಿ ನಾನು ಆಮೇಲೆ ಮಿಕ್ಸ್ ಮಾಡಿದೆ. ಸೊ ಇದು ಬದನೇಕಾಯಿದು ಚಟ್ನಿ, ಬದನೇಕಾಯಿ ಸುಟ್ಬಿಟ್ಟು ಮಾಡಿರೋದು. ಸೊ ನಿಮಗೆ ರೆಸಿಪಿ ಬೇಕಿದ್ದರೆ ಕಮೆಂಟ್ ಮಾಡಿ. ಸೊ ನನಗೆ ಟೈಮು 11 ಆಗಿತ್ತು. ಸೊ ಹಂಗಾಗಿ ಹಶ್ವಾಗ್ತಿತ್ತು ಅಂತ ನಾಷ್ಟ ಮಾಡ್ಕೊತಿದ್ದೆ. ಈ ಕಡೆ ಪಲ್ಯನ ಮಾಡಿದ್ದೆ, ಕುಂಬಳಕಾಯಿ ಮತ್ತು ಬೆಂಡೆಕಾಯಿ ಬದನೇಕಾಯಿನ ಸೇರಿಸಿ ಪಲ್ಯ ಮಾಡಿದ್ದೆ. ಸೊ ಅದೀಗ ಆಗಿದೆ ಪಲ್ಯ. ಸೊ ಇವಾಗ ನಾಷ್ಟನ ಮಾಡಿಕೊಂಡು ತಿಂದು ಮುಂದಿನ ಕೆಲಸನ ಮಾಡೋದು. ಇವಾಗ ನಾನು ನಾಷ್ಟ ಎಲ್ಲ ತಿಂದ್ಬಿಟ್ಟು ಮಾಡ್ಕೊಂಡು ತಿಂದೆ. ಸೊ ತಿಂದಾದ ಬಳಿಕೆ ಎಲ್ಲ ಮನೇಲಿರೋ ಕೆಲಸನ ಮಾಡಿಕೊಂಡು ಅಮ್ಮ ಅಪ್ಪ ಬಂದಿದ್ದರು. ಸೊ ಇವತ್ತಿನ ನಮ್ಮ ಮಧ್ಯಾಹ್ನದ ಊಟ ಈ ಥರ ಇತ್ತು. ಸೊ ಚಕೋಲಿನ ಕೂಡ ಆ್ಯಡ್ ಮಾಡಿದ್ದೆ ಸೊ ನಾನು ಅದರಲ್ಲಿ. ಸೊ ಇವಾಗ ರೀಲ್ಸ್ ಮಾಡೋಣ ಅಂತ ಎಲ್ಲನೂ ಸೆಟಪ್ ಮಾಡ್ಕೊಂಡಿದ್ದೀನಿ. ನಾನು ರಿಂಗ್ ಲೈಟ್ನ ಈ ಥರ ಇಟ್ಕೊಂಡಿದ್ದೀನಿ. ಸೊ ಇವಾಗ ರೀಲ್ಸ್ ಮಾಡೋಣ ಅಂತ ರೆಡಿಯಾಗಿದ್ದೀನಿ. ನಾನು ಔಟ್ಫಿಟ್ನ ತೋರಿಸ್ತೀನಿ ರೀ. ನೋಡಿ ನಾನು ರೀಲ್ಸ್ ಹೇಗೆ ಮಾಡ್ತೀನಿ ಅಂತ. ಅದನ್ನು ತೋರ್ಸೋಕ್ಕಾಗಲ್ಲ, ಯಾಕಂದರೆ ಒಂದೇ ಫೋನ್ ಇರೋದ್ರಿಂದ ನಾನು ಇದರಲ್ಲಿ ರೀಲ್ಸ್ ಮಾಡಬೇಕು. ನೋಡಿ ನನ್ನ ಔಟ್ಫಿಟ್ ಈ ಥರ ರೆಡಿಯಾಗಿದ್ದೀನಿ. ಇವತ್ತು ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಸೊ ನಮ್ಮ ಅಕ್ಕನ ಡ್ರೆಸ್ನ ಹಾಕ್ಕೊಂಡಿದ್ದೀನಿ ನಾನು. ಆ ಥರ ಇದೆ, ಬಟ್ ನನ್ನ ಡ್ರೆಸ್ ನನಗೆ ಯಾವುದೂ ಇಷ್ಟ ಆಗೋದಿಲ್ಲ ಗೈಸ್. ಅದಕ್ಕೆ ನಾನು ಎಲ್ಲನೂ ನಮ್ಮ ಅಮ್ಮನ ಮನೆಗೆ ಹೋದಾಗೆಲ್ಲ ನಮ್ಮ ಅಕ್ಕನ ಡ್ರೆಸ್ನ ಹುಡುಕ್ತಾ ಇರ್ತೀನಿ. ಸೊ ಈ ಥರ ಕಾಣಿಸ್ತಿದ್ದೀನಿ. ಇವಾಗ ನಾನು ರೀಲ್ಸ್ನ ಮಾಡಿ. ಸೊ ಇದು ರಿಂಗ್ ಲೈಟ್ ಬಂದ್ಬಿಟ್ಟು ನಾನು ತೊಗೊಂಡು 5 ಇಯರ್ಸ್ ಆಯಿತು. ಸೊ ನಾನು ಆರ್ಡ್ರ್ ಮಾಡಿ ತೊಗೊಂಡಿದ್ದು. ರಿಂಗ್ ಲೈಟ್ಗೆ ಫೋನ್ ಇಡೋದು ಬರುತ್ತಲ್ವ, ಸೊ ಅದು ಮುರಿದೋಗ್ಬಿಟ್ಟಿದೆ ಗೈಸ್. ಅದಕ್ಕೆ ನಾನು ಫೋನ್ ಇಡೋಕ್ಕೆ ಬರ್ತಿಲ್ಲ. ನಾನು ಬೇರೆ ಕಡೆ ಸೆಟ್ ಮಾಡಿ ಆಮೇಲೆ ರೀಲ್ಸ್ ಮಾಡ್ತೀನಿ. ಈ ಥರ ಎಲ್ಲ ಕಲರ್ಸ್ ಬರುತ್ತೆ. ವೈಟ್, ಹಿಂಗೆ ಲೈಟಾಗಿ ಲೈಟ್ ಬರೋದು, ಸೊ ಆಮೇಲೆ ಡಾರ್ಕಾಗಿ ಬರೋದು, ಆಮೇಲೆ ಕಲರ್ ಚೇಂಜಸ್ ಎಲ್ಲ ಬರುತ್ತೆ. ಸೊ ಇದರಲ್ಲಿ ನಂಗೆ ಸಖತ್ ಇಷ್ಟ ಆಯಿತು ಗೈಸ್. 5 ವರ್ಷದಿಂದ ಹಾಗೇ ಇದೆ. ಜಾಸ್ತಿ ರೀಲ್ಸೇ ಮಾಡೋದು ಬಿಟ್ಟಿದ್ದೀನಿ ಇವಾಗ. ಇನ್ನು ಮುಂದೆ ಕಂಟಿನ್ಯೂ ಮಾಡೋಣ ಅಂತಿದ್ದೀನಿ ರೀಲ್ಸ್ನ. ಹಂಗಾಗಿ ಇವತ್ತು ರೆಡಿಯಾಗಿ ಮಾಡ್ತಿದ್ದೀನಿ. ಆಮೇಲೆ ಸಿಗ್ತೀನಿ ಗೈಸ್. ಆಚೆ ಬಂದು ನೋಡಿದ್ರೆ ನನ್ನ ಮಗ ನೋಡಿದ್ರೆ ಈ ಥರ ಆಟಾಡ್ತಿದ್ದ ಗಾಡಿ ತೊಗೊಂಡು. ಅವನು ಏನೋ ಹೇಳ್ತಿದ್ದ ಅಂತ ಆಚೆ ಬಂದೆ. ಏನು ಅಂತ ಕೇಳಿದ್ರೆ, ಅಲ್ಲಿ ಪಪ್ಪಿಕಾಯಿ ಗಿಡ ಐತೆ, ಅದರಲ್ಲಿ ಸಣ್ಣ ಸಣ್ಣ ಪಪ್ಪಿಕಾಯಿ ಆಗೈತೆ, ಅದನ್ನು ತೊಗೊಂಡು ಬಾ, ಅದಕ್ಕೆ ಬಾ ಅಂತಿದ್ದಾನೆ. ಆ ಪಪ್ಪಿಕಾಯಿನ ತಾನಾಗೆ ಬರಬೇಕಂತೆ ಅವನ ಹತ್ರ. ಬಂದು 1-2 ದಿನ ನಮ್ಮಮ್ಮ ತಂದಿದ್ರು, ಹಣ್ಣಾಗಿತ್ತು ಕಾಯಿ. ಸೊ ಅದನ್ನು ಕೊಯ್ದು ತಿಂತಿದ್ದಾನೆ. ಹಾಗಾಗಿ ಈಗ ಅದನ್ನೇ ಬಾ ಬಾ ಅಂತಿದ್ದಾನೆ, ಪಪ್ಪಿಕಾಯಿಗೆ ಬಾ ಅಂತಿದ್ದಾನೆ. ಇವಾಗ ಅದು ಬೇಕಂತೆ ಅವನಿಗೆ. ಬಟ್ ಅವೆಲ್ಲ ಇನ್ನೂ ಕಗ್ಗಿದಾವೆ, ಹಣ್ಣಾಗಿಲ್ಲ. ಇನ್ನೂ ಹಣ್ಣಾಗಿಲ್ಲ ಗೈಸ್. ಇನ್ನೂ 2-3 ಡೇಸ್ ಬೇಕು ಅದು ಹಣ್ಣಾಗೋಕ್ಕೆ. ನನ್ನ ಮಗ ನೋಡಿದ್ರೆ ಕೇಳ್ತಾವನೆ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ನಮ್ಮ ಅಮ್ಮನ ಮಾರಿ ನೋಡಿ ಅದಕ್ಕೆ ಬಾ ಬಾ ಅಂತಿದ್ದಾನೆ. ಎಲ್ಲಿ ನಮ್ಮಮ್ಮ ತಂದು ಕೊಡ್ತಾರೇನೋ ಅಂತ. ಇಲ್ಲಾಂದರೆ ಅವನೇ ಹೋಗಿ ತರಕ್ಕೆ ನಿಂತಾನೆ. ನಮ್ಮ ಅಮ್ಮಂಗೆ ಅಂಜಿಕೆ ಆಗ್ತಿದ್ದಾನೆ ಗೈಸ್, ನಾನು ಹೋಗ್ಲಾ ಅಥವಾ ನೀನೇ ಬಂದು ಕಟ್ಟಿ ಕೊಡ್ತೀಯಾ ಅಂತ. ಸೊ ಈ ಥರ ಅವ್ರದ್ದು ಆಟ ಆಡ್ತಾ ಇರ್ತಾನೆ. ಸೊ ಅದು ಬರೋಕ್ಕೆ ರೆಡಿ ಇಲ್ಲ, ಇವ್ನು ಬಿಡೋಕ್ಕೆ ರೆಡಿ ಇಲ್ಲ. ಹಾಗಾಗಿ ಇವಾಗ ಏನು ಮಾಡಬೇಕು ಗೊತ್ತಿಲ್ಲ. ನಾನೇ ಕಡ್ದು ಕೊಡ್ತೀನಿ. 1-2 ಹಣ್ಣಿಗೆ ಬಂದಿದೆ. ಸೊ ಇನ್ನೂ ಹಣ್ಣಾಗಿಲ್ಲ, ಕಡಿಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೆ. ನನ್ನ ಮಗ ಬಿಡ್ತಿಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನೋಡೋಣ ನಮ್ಮಮ್ಮ ಏನಂತಾರೋ. ಇನ್ನೊಂದು ಸ್ವಲ್ಪ ನೋಡೋಣ ಬಿಡ್ತಾನೋ ಅಂತ. ಬಿಡದೆ ಹೋದರೆ ಒಂದು ಕಳ್ಕೊಡೋದೆ. ನೋಡಿ ನಮ್ಮಮ್ಮ ಹೆಂಗೆ ಕುಂತವ್ರೆ. ಅವನ್ನ ಆ ಥರ ತಾ ಅಂತಿದ್ದಾನೆ, ನಾವು ಮಾರ್ಕೋತ್ಬಿಟ್ಟವ್ರೆ. ಅದಿನ್ನೂ ಹಣ್ಣಾಗಿಲ್ಲ ಅಂತಿದ್ದಾರೆ ನಮ್ಮಮ್ಮನೂ. ಏನು ಮಾಡಬೇಕೋ ಗೊತ್ತಿಲ್ಲ. ನಮ್ಮಮ್ಮಂಗೆ ಮನೆಯಲ್ಲೇ ಆಲೂ ಚಿಪ್ಸ್ ಮಾಡಿಕೊಡ್ತೀನಿ ಅಮ್ಮ, ಮಾಡಲಾ ಅಂತ ಕೇಳಿದ್ರೆ, ಹಸಿ ಆಲೂಗಡ್ಡೆದು ಹೆಂಗೆ ಮಾಡೋದು, ಬರೋದಿಲ್ಲ ಅದು, ಬೇಡ ಅಂತಿದ್ದಾರೆ. ನಾನು ಮಾಡ್ತೀನಿ, ಬರುತ್ತಮ್ಮ, ಮಾಡ್ತೀನಿ ಅಂತಿದ್ದೀನಿ. ಅವ್ರು ಬೇಡ ಅಂತಿದ್ದಾರೆ. ನೋಡಿ ನಾನು ಮಾಡಿಕೊಡ್ತೀನಿ ಅಂತೀನಿ, ಅವ್ರು ಬೇಡ ಅಂತಾರೆ. ನಾನು ಚಿಪ್ಸ್ನ ಮಾಡ್ತೀನಿ ಅಮ್ಮ ಅಂತಿದ್ರೆ ಅವ್ರು ಬೇಡ ಅಂತಿದ್ದಾರೆ. ಏನೂ ಮಾಡೋಕ್ಕಾಗಲ್ಲ, ಸುಮ್ಮನೆ ಕೂತ್ಕೊಬೇಕು ಇವಾಗ. ನಂಗೆ ಮಾಡೋ ಆಸೆ, ಬಟ್ ಅಮ್ಮ ಬೇಡ ಅಂತಿದ್ದಾರೆ. ಅದು ಚೆನ್ನಾಗಾಗಲ್ಲ, ಹಸಿ ಆಲೂಗಡ್ಡೆದು ಬರೋಲ್ಲ ಅಂತಿದ್ದಾರೆ. ಆದರೂ ನೋಡೋಣ, ಆಮೇಲೆ ಮಾಡ್ತೀನಿ, ಬಿಡೋಲ್ಲ. ಅವ್ರಿಗೆ ಗೊತ್ತಿಲ್ಲದೆ ಮಾಡಬೇಕು ಗೈಸ್. ಗೊತ್ತಾದರೆ ಅದು ಬೇಡ ಇದು ಬೇಡ ಅಂತಾರೆ. ಗೊತ್ತಾಗದೆ ಹಾಗೆ ಮಾಡಿದ್ರೆ ಆವಾಗ ಎಷ್ಟು ಚೆನ್ನಾಗಾಗಿದ್ದು ಅಂತಾರೆ ನಮ್ಮಮ್ಮ. ಏನು ಮಾಡಬೇಕು ಗೈಸ್. ಇವನು ಒಂಥರ ಬಿಡ್ತಾನೆ ಇಲ್ಲ ಪಪ್ಪಿಕಾಯಿನ. ಅಲ್ಲಿಗೆ ಹೋಗ್ತಾನೆ. ಎಷ್ಟು ಚೆನ್ನಾಗಿ ಆಡ್ತಿದ್ದ ನೋಡಿ ಅವನು ಆಟನ. ಅದು ಬೇಕೇ ಬೇಕಂತೆ ಅವನಿಗೆ. ನಾಯಿ ಬರ್ತಿದೆ ಅಂತ
ಅಲ್ಲೇ ಕೂತ್ಕೊಂಡ. ಸೊ ಆದರೂ ಕೂಡ ಅದನ್ನು ಮರೀತಿಲ್ಲ ಅವನು ಪಪ್ಪಿಕಾಯಿನ. ಯಾವ ಥರ ಕೇಳ್ತಿದ್ದಾನೆ ನೋಡಿ. ಇನ್ನು ಮಾಡೋಕ್ಕಾಗಲ್ಲ, ಬನ್ನಿ ಕಡ್ದುಕೊಡೋಣ. ಕಡಿತೀನಿ ಗೈಸ್. ಪಾಪ ನನ್ನ ಮಗ ಎಷ್ಟೊಂದು ಆಸೆ ಇಟ್ಕೊಂಡು ಕೂತವನೆ ಅಮ್ಮ ಕಡ್ದುಕೊಡುತ್ತೆ ಅಂತ. ಇನ್ನೂ ಕಗ್ಗಿದ್ದಾವೆ ಅಂತ. ಆದರೂ ನೋಡೋಣ ಬನ್ನಿ. ಒಂದೆರಡು ಹಣ್ಣಾಗಿದೆ ಅಂದರು ಅಮ್ಮ. ನೋಡಿ ಇನ್ನೂ ಹಣ್ಣು ಆಗಿಲ್ಲ, ಇನ್ನೊಂದು ಸ್ವಲ್ಪ ಕಗ್ಗಿದೆ. ಹಣ್ಣಾಗಿದೆ ಅಂತ ಅಂತಿದ್ದಾರೆ ನಮ್ಮಮ್ಮ. ಇದನ್ನು ಒಯ್ಯೋಣ ಬನ್ನಿ. ಅಲ್ಲಿ ನೋಡಿ ಒಂದು ಸ್ವಲ್ಪ ಒಗ್ಗರು ಚುಚ್ಚಿದ್ಕೆ ಯಾವ ಥರ ಇದಾಗ್ತಿದೆ. ಇನ್ನೂ ಕಗ್ಗಿದೆ ಗೈಸ್, ಇನ್ನೂ ಹಣ್ಣಾಗಿಲ್ಲ. ಆದರೂ ಅದನ್ನು ಕರ್ಕೊಂಡು ಹೋಗ್ತೀನಿ. ನನ್ನ ಮಗ ಬಿಡ್ತಿಲ್ಲ ಅಲ್ವಾ, ಸೊ ಹಂಗಾಗಿ ತಗೊಂಡು ಹೋಗೋದೇ. ಕಟ್ ಮಾಡಿ ತಿನ್ನೋದೇ. ಈಗ ಅವ್ನು ತಿನ್ನೋದೇ ಇಲ್ಲ, ಅದನ್ನು ಸುಮ್ಮನೆ ಕಟ್ ಮಾಡ್ಕೊ ಅಂತ ಕೂಡ್ತಾನೆ ಅಷ್ಟೆ. ಇದನ್ನು ತೊಳೆದ್ಬಿಟ್ಟು ಒಯ್ಯೋಣ ಬನ್ನಿ. ನಾನು ತೊಳ್ಕೊಂಡು ಬರ್ತಿದ್ದೀನಿ. ನನ್ನ ಮಗ ನೋಡಿ ಇವಾಗ ಸಿಡಿ ಹೆಂಗೆ ಏರ್ ಬರ್ತಾನೆ, ಪಟ ಪಟ ಅಂತ ಬರ್ತಾನೆ. ಎಲ್ಲಿಂದ ಇರ್ತಾನೆ ನೋಡಿ ಗೈಸ್ ಅವನು. ಒಂದು ಸಿಡಿ ಬಿಟ್ಟು ಅಲ್ಲಿಂದ ಏರೋದು ಒಂದು. ಅದನ್ನು ಅವ್ನು ಬಾಲ್ ತಿಳ್ಕೊಂಡಿದ್ದಾನೆ ಅನಿಸುತ್ತೆ. ಮೊನ್ನೆ ಪಪ್ಪಿಕಾಯಿ ತಿಂದಿದ್ದು ರೂಢಿಯಾಗಿಬಿಟ್ಟಿದೆ. ಸೊ ತೆಂಗು ತಂದಿಟ್ಟಿದ್ರು, ಅದನ್ನು ಹೊಡಿಯೋದು ನಿಂತಿದ್ದ. ಬಟ್ ಅದನ್ನು ಕೊಯ್ಯೋದಾಗಲ್ಲ, ಹಂಗಾಗಿ ಏನೂ ಆಗಲ್ಲ ಅಂತ ಮಾಡಿದ್ರೆ. ನೋಡೋಣ ಹಣ್ಣಾಗಿದೆಯಾ ಅಥವಾ ಕಗ್ಗಿದೆಯಾ ನೋಡೋಣ. ಕೂತಿದ್ದ ನೋಡಿ ತಿನ್ನೋದಕ್ಕೆ. ಕಗ್ಗನಕಾಯಿನ ಕಡ್ಕೊಂಡ್ ಬಂದಿದ್ದೀವಿ. ಕಗ್ಗದ ಉದ್ದ ಕಾಣಿಸ್ತಾನೆ ಈ ಥರ ಇದ್ರೆ. ಅಲ್ಲಿ ನೋಡಿ ಕೊಯ್ಯೋವರೆಗೂ ಪುರ್ಸತ್ತಿಲ್ಲ ನನ್ನ ಮಗನಿಗೆ. ಇನ್ನೊಂದು ಸ್ವಲ್ಪ ಹಣ್ಣಾಗಬೇಕಿತ್ತು ನೋಡಿ. ಇನ್ನೂ 2 days ಬಿಟ್ಟಿದ್ರೆ ಕೂಡ ಹಣ್ಣಾಗಿರೋದು. 2 ದಿನದಲ್ಲಿ ಹಣ್ಣು. ನನ್ನ ಮಗ ಬಾಯ್ ನನ್ನ ಮಗ ಮಾರಿಗೆಲ್ಲ ಹಾಲು ಹತ್ತುತ್ತ ಅವನಿಗೆ. ಕಿತಾಪತಿ ಹಂಗೆ ಕೊಡ್ತಾನೆ. ಕಿತಾಪತಿ ರಾಜ ಇವನು. ಏನು ಕಗ್ಗನಕಾಯಿ ಕಡಿಲಕ್ಕೆ ಹಚ್ಚಿದಲ್ಲ, ಕಾಯ್ತಿದ್ದ ನೋಡಿ. ಕಗ್ಗಿದೆ ಅಂತ ಕೇಳ್ತಿಲ್ಲ ಅವನು. ಇವಾಗ ಹತ್ತತ್ತು ಕಗ್ಗಿ ನೋಡಿ ಹೆಂಗೆ ಕೊಡ್ತಾನೆ ನನಗೆ. ಚಂದಿಲ್ಲ ನಮ್ಮ ಅಮ್ಮನ ರಿಯಾಕ್ಷನ್ ನೋಡಿ. ಚೆನ್ನಾಗಿಲ್ಲ ಗೈಸ್. ಇನ್ನೊಂದು 2 ದಿನ ಬಿಟ್ಟರೆ ಹಣ್ಣಾಗಿರ್ತಿತ್ತು. ಇವನ್ ಮಾತು ಕೇಳಿದ್ರೆ ಹೀಗೆ ಆಗೋದು. ನೀನೇ ಅಷ್ಟು ಅವ್ನು ತಿನ್ನಲಿಲ್ಲ. ಅವನು ಕೂಡ ನಾಯಿಗೆ ಹಾಕ್ತಾನೆ ನೋಡಿ ಗೈಸ್. ಅದೇನೋ ಒಂದು ಸ್ವಲ್ಪ ಹಣ್ಣಾಗ್ತಿತ್ತು. ಇನ್ನೊಂದು 2 ದಿನ ಬಿಟ್ಟರೆ ಇವನು ಮಾತು ಕೇಳಿ ಕಡಿದ್ಬಿಟ್ವಿ. ಸೊ ಅವನು ಕೂಡ ತಿನ್ನಲಿಲ್ಲ, ನಾವು ಕೂಡ ತಿನ್ನಲಿಲ್ಲ. ಹಣ್ಣಾಗುತ್ತೆ ಅಂತ ಹಾಗೆ ಒಯ್ದಿಟ್ಟಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ಹಣ್ಣಾದರೆ ತಿನ್ನಬೇಕು, ಇಲ್ಲಾಂದರೆ ಮತ್ತೇನು ಮಾಡೋಕ್ಕಾಗಲ್ಲ, ಬಿಸಾಕೋದೆ. ನಾಯಿ ಕೂಡ ತಿಂತಿದೆ ನೋಡಿ ಪಪ್ಪಿಕಾಯಿನ. ಆಮೇಲೆ 2026ಗೆ ನನ್ನ ಬದಲಾವಣೆನ ನಾನು ಆಲ್ರೆಡಿ ಹೇಳಿದ್ದೀನಿ. ನನ್ನ ಲೈಫ್ನ ನನ್ನನ್ನು ನಾನು ಕೇರ್ ಮಾಡ್ಕೊಬೇಕು ಅಂತ. ಸೊ ಏನು ಹರ್ಟ್ ಆಗಿದ್ದು ಅಂತ ಅಂದ ತಕ್ಷಣ ನಾನು ಹೇಳಿದ್ದೆ, ನನ್ನನ್ನು ನಾನು ಕೇರ್ ಮಾಡ್ಕೊಳ್ಳೋದು. ಆಮೇಲೆ ನಾನು ಸ್ಟಿಚಿಂಗ್ ಏನು ಮಾಡ್ತಿಲ್ಲ ಅಂತ ನಂಗೆ ತುಂಬ ಹರ್ಟ್ ಆಗಿದೆ ಅಂತ. ಸೊ ನಾನಿವಾಗ ಅದನ್ನು ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ. ಸ್ಟಾರ್ಟ್ ಮಾಡಿಕೊಂಡು ಇನ್ನು ಮುಂದೆ ಸ್ಟಿಚಿಂಗ್ ಮಾಡಬೇಕು. ಆಮೇಲೆ ನನ್ನನ್ನು ನಾನು ತುಂಬ ಕೇರ್ ಮಾಡ್ಕೊಬೇಕು ಅಂತೆಲ್ಲ ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನು ಆಗುತ್ತೋ ಗೊತ್ತಿಲ್ಲ. 2026 ಇನ್ನೇನು ನಾಳೆನೇ 25 ಇದು ಲಾಸ್ಟ್ ವಿಡಿಯೋ. ಸೊ ಈ ಇಯರ್ ಎಷ್ಟು ಬೇಗ ಹೋಯಿತು ಅಂದರೆ, ಈ ಮಂತಂತೂ ಡಿಸೆಂಬರ್ ಮಂತಂತೂ ಇಷ್ಟು ಬೇಗ ಹೋಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇವಾಗಷ್ಟೇ 1 ತಾರೀಕು ಬಂದಿದೆ ಅನ್ನೋ ಅಷ್ಟರಲ್ಲೇ 31 ಬಂದೇ ಬಿಡ್ತು. ಅಷ್ಟು ಬೇಗ ಹೋಗ್ತಿದೆ ದಿನಗಳು. ಸೊ ನಾನು ಆಲೂ ಚಿಪ್ಸ್ ಮಾಡೋಣ ಅಂತ ಆಲೂಗಡ್ಡೆನ ತೊಳ್ಕೊಂಡು, ಆಮೇಲೆ ಅದನ್ನು ತೆಳ್ಳಗೆ ಹಿಂಗೆಲ್ಲ ನೋಡಿರ್ತಾರೆ ನೀವು ಯೂಟ್ಯೂಬಲ್ಲೆಲ್ಲ. ಸೊ ಆ ಥರ ಎಲ್ಲ ಮಾಡಿಕೊಂಡು ಇವಾಗ ಎಣ್ಣೆ ಹಾಕಬೇಕು ಅಂತ ಇದ್ದೀನಿ. ನಾನು ಇದರಲ್ಲಿ ಹಾಕಿದ್ದೀನಿ. ಸೊ ಈ ಥರ ಅದೇನೋ ಅಂತಾರಲ್ಲ, ಈ ಥರ ಈ ಶೇಪಲ್ಲೆಲ್ಲ ಇದು ಮಾಡಿಕೊಂಡು ಗೀರ್ಕೊಂಡು ಅದನ್ನು ತೊಳ್ಕೊಬೇಕು, ತಣ್ಣೀರಲ್ಲಿ ತೊಳ್ಕೊಂಡು. ಸೊ ಇವಾಗ ಅದನ್ನು ಈ ಥರ ಮಾಡಿದ್ರೆ ನೀರೆಲ್ಲ ಹೀರ್ಕೊಳ್ಳುತ್ತೆ ಅಂತ ಅಷ್ಟೇ. ಕಾಟನ್ ಬಟ್ಟೆಯಲ್ಲಿ ಮಾಡಿದ್ರೆ ಬೇಗ 2-3 ನಿಮಿಷದಲ್ಲೆಲ್ಲ ನೀರು ಹೀರ್ಕೊಳ್ಳುತ್ತೆ. ಆಮೇಲೆ ಚಿಪ್ಸ್ ಕೂಡ ಚೆನ್ನಾಗಾಗುತ್ತೆ. ನಮ್ಮದು ಕೂಡ ಚಿಪ್ಸ್ ಚೆನ್ನಾಗೇ ಆಗಿತ್ತು, ಕರಮ್ ಅಂತ ಇತ್ತು. ಆಮೇಲೆ ಒಂದು ಸ್ವಲ್ಪ
ನಾನೇ ಕರುಮ್ ಅನ್ನಬೇಕು ಅಂತಲೇ ಬೇಕು ಅಂತಲೇ ಒಂದು ಸ್ವಲ್ಪ ಜಾಸ್ತಿ ಫ್ರೈ ಮಾಡಿಬಿಟ್ಟೆ ಅನಿಸುತ್ತೆ, ಅದೊಂದೇ. ಸೊ ಮಸಾಲ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನಾನು, ಉಪ್ಪು ಖಾರನ ಮಿಕ್ಸ್ ಮಾಡಿಕೊಂಡು. ಸೊ ಇವಾಗ ಎಣ್ಣೆ ಕಾದಿದೆ ಅನ್ನೋ ನೋಡಿ ಇವುಗಳನ್ನ ಹಾಕಬೇಕು. ಹಾಕಿ ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ಸೊ ನನ್ನ ಮಗ ಚಶ್ಮಾ ಹಾಕ್ಕೊಂಡಿದ್ದ, ಅಮ್ಮ ನೋಡು ಬಾ ಅಂತ ಮಮ್ಮಿ ಕರೆದ್ರು. ಇವನು ನನಗೆ ತೋರಿಸೋದಕ್ಕೆ ಅಂತ ಒಳಗಡೆ ಬರ್ತಿದ್ದ, ಅಷ್ಟರಲ್ಲಿ ನಾನೇ ನೋಡಿದೆ. ಸಖತ್ತಾಗಿ ಕಾಣಿಸ್ತಿದ್ದ. ಹೆಂಗೆ ಕಾಣಿಸ್ತಾವನೆ ನೀವು ಕಮೆಂಟ್ ಮಾಡಿ. ಇವಾಗ ಎಣ್ಣೆ ಕಾದಿದೆ. ಸೊ ನಾನಿವಾಗ ಇದೇನು ಮಾಡ್ಕೊಂಡಿದ್ವಿ ಲೇಯರ್ ಅದೆಲ್ಲ ಒಣಗಿಸ್ಕೊಂಡಿದ್ವಲ್ಲ, ಸೊ ಅದನ್ನು ಒಂದು ಹಾಕಿ ನೋಡ್ತಿದ್ದೀನಿ ಎಣ್ಣೆ ಕಾದಿದೆ ಇಲ್ವ ಅಂತ. ಸೊ ಕಾದಿದೆ. ಈ ಥರ ಮಾಡಿಕೊಂಡ್ರೆ ಆಯಿತು ನೋಡಿ ಚಿಪ್ಸು. ಆಮೇಲೆ ಇದು ಒಂದು ಸ್ವಲ್ಪ ಅಂಟ್ಕೊಳ್ತಿತ್ತು ಅಂತ ನಾನು ಒಂದು ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡಿಬಿಟ್ಟೆ. ಅದು ಟೇಸ್ಟು ಚೆನ್ನಾಗೇ ಇದೆ, ಬಟ್ ಒಂದು ಸ್ವಲ್ಪ ಖಾರ ಉಪ್ಪು ಜಾಸ್ತಿ ಹಾಕಿದ್ರೆ ಸಖತ್ತಾಗಿ ಅನಿಸುತ್ತೆ. ಈ ಥರ ಎಲ್ಲ ಬ್ರೌನ್ ಕಲರ್ ಆಗಿಬಿಟ್ಟಿದೆ. ಬ್ರೌನ್ ಆದರೂ ಪರವಾಗಿಲ್ಲ, ಖಾರ ಉಪ್ಪು ಜಾಸ್ತಿ ಹಾಕಿದ್ರೆ ಸಖತ್ತಾಗಿ ಟೇಸ್ಟು ಕೊಟ್ಟಿದೆ. ನೀವು ಕೂಡ ಮನೇಲಿ ಮಾಡಿ. ಆಮೇಲೆ ಬ್ರೌನ್ ಕಲರ್ ಪೂರಾ ಬ್ರೌನ್ ಮಾಡ್ಲಿಕ್ಕೆ ಹೋಗಬೇಡಿ, ಅಷ್ಟೇ ಮೀಡಿಯಮ್ ಬ್ರೌನ್ ಅಂದರೆ ಚೆನ್ನಾಗಿ ತಿನ್ನೋಕೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಒಂದು ಸ್ವಲ್ಪ ಖಾರ ಉಪ್ಪು ಜಾಸ್ತಿ ಹಾಕಿ ತಿನ್ನಬೇಕು ಅಷ್ಟೇ. ಆಮೇಲೆ ನಾವು ಕೂಡ ಚಿಪ್ಸ್ ಎಲ್ಲ ತಿಂದ್ವಿ. ಸೊ ಇನ್ನೊಂದು ಏನು ಗೊತ್ತಾ ಗೈಸ್, ನಾನು ನಮ್ಮ ಮನೆ ಬಾಜು ಅಣ್ಣಂಗೆ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಹೋಗಿ ಕೊಡ್ತಿದ್ದೆ. ಸೊ ಕೊಡಬೇಕಾದ್ರೆ ನನ್ನ ಮಗ ತುಂಬ ಅಳ್ತಿದ್ದ. ಯಾಕಂತ ನೋಡಿದ್ರೆ ನನ್ನ ಮಗನಿಗೂ ಪ್ಲೇಟಲ್ಲಿ ಹಾಕಿ ಕಡೆ ಕೊಡಬೇಕಂತೆ. ಸೊ ನಾವು ನೋಡಿದ್ರೆ ಕಡೆ ಬಟ್ಟೆಲ್ಲ ತಿಂತಿದ್ವಿ, ಅದರಲ್ಲೇ ಹಾಕಿದ್ವಿ. ಸೊ ಹಂಗೆ ಈಗೆಲ್ಲಿ ಮತ್ತೊಂದು ಬಳಸೋಣ ಅಂತ ಅದರಲ್ಲೇ ತಿಂತಿದ್ದೀವಿ ಅಷ್ಟೇ ಗೈಸ್, ಮತ್ತೇನಿಲ್ಲ. ನನ್ನ ಮಗನಿಗೆ ಬಟ್ಲದಲ್ಲಿ ಹಾಕ್ಕೊಡ್ಬೇಕು ಅಂತ ಅಳ್ತಿದ್ದ. ಸೊ ಹಂಗಾಗಿ ಅವನಿಗೆ ಬಟ್ಲದಲ್ಲಿ ಹಾಕ್ಕೊಟ್ಟು ನಾವು ಅದರಲ್ಲಿ ಬ್ಯಾಟಿಂಗ್ ಮಾಡಿದ್ವಿ. ಸೊ ತಿಂದಾದ ನಂತರ ಇನ್ನೊಂದು ಏನು ಗೊತ್ತಾ ಗೈಸ್, ಅವನಿಗೆ ಒಂದು ಸ್ವಲ್ಪ ಏನಾದರೂ ಖಾರ ಏನಾರು ಹತ್ತಿದ್ರೆ ಅಂತ ಮಾಡ್ತಾನೆ. ಖಾರ ಹತ್ತಿದೆ ಅಂತ ಜೊಕ್ಕೊತಾನೆ, ಹೊಸನ್ನ ಒಳಗಡೆ ಜೊಕ್ಕೊತಾನೆ. ಸೊ ಅವಾಗೆ ಅರ್ಥ ಮಾಡ್ಕೋಬೇಕು ನಾವು ಖಾರ ಹತ್ತಿದೆ, ನೀರು ಕೊಡಬೇಕು ಅಂತ. ಆ ಥರ ಮಾಡ್ತಾನೆ. ತುಂಬ ಅಂದರೆ ತುಂಬ ಏನು ಜಾಣ ಆಗಿದ್ದಾನೆ. ಸೊ ಅವನ ಬಗ್ಗೆ ಹೇಳೋದಕ್ಕೆ ಮಾತೇ ಸಾಲಲ್ಲ ಗೈಸ್, ಅಷ್ಟು ಬುದ್ಧಿವಂತ. ಈಗಲೇ ಎಲ್ಲನೂ ಇಷ್ಟೊಂದು ಬುದ್ಧಿನ ಈಗಲೇ ದೇವ್ರು ಕೊಟ್ಟಿದ್ದಾನೆ ಅವನಿಗೆ. ಸೊ ಎಲ್ಲನೂ ಅರ್ಥ ಮಾಡ್ಕೊತಾನೆ, ಎಲ್ಲರನ್ನೂ ಅರ್ಥ ಮಾಡ್ಕೊತಾನೆ. ಏನು ಹಠ ಮಾಡಲ್ಲ ಜಾಸ್ತಿ. ಆಮೇಲೆ ಯಾವಾಗ ನೋಡಿದ್ರೆ ಸೈಲೆಂಟಾಗಿರ್ತಾನೆ, ಜಾಸ್ತಿ ಅಳಲ್ಲ. ಆಮೇಲೆ ನೈಟ್ ಟೈಮೆಲ್ಲ ಒಂದೊಂದು ಚುಕ್ಕೋಳು ಒಂದೊಂದು ಪಾಪುಗಳು ಏನು ಮಾಡ್ತವೆ, ನೈಟೆಲ್ಲ ಅಳ್ತವೆ. ಆದರೆ ಇವನು ನೈಟ್ ಏನೂ ಅಳಲ್ಲ ಗೈಸ್, ಯಾವಾಗಲೂ ಸೈಲೆಂಟು. ಏನಾದರೂ ಬೇಕು ಅಂದಾಗ ಮಾತ್ರ ಹ್ಞೂ ಅಂತ ಇಸ್ಕೊತಾನೆ. ಆಗ ಚಿಕ್ಕವನಿದ್ದಾಗ ಏನಾದರೂ ಬೇಕಾದರೆ ಅಳ್ತಿದ್ದ. ಸೊ ಇವಾಗ ಏನೋ ಜಾಸ್ತಿ ಅಳೋದಿಲ್ಲ. ಏನಾದರೂ ಕಚ್ಚಿದ್ರೆ ಆಮೇಲೆ ಎಲ್ಲಾದರೂ ಬಿದ್ದರೆ ಮಾತ್ರ ಅಳ್ತಾನೆ, ಅದನ್ನು ಬಿಟ್ಟರೆ ಯಾವಾಗಲೂ ಅಳೋದೇ ಇಲ್ಲ ಅವನು. ತುಂಬ ಬುದ್ಧಿವಂತ, ತುಂಬ ಅಂದರೆ ತುಂಬ ಬುದ್ಧಿವಂತ. ಇನ್ನೊಂದೇನು ಗೊತ್ತಾ ಗೈಸ್, ನಮ್ಮ ಅಮ್ಮಂಗೆ ನಾನು ಪ್ರ್ಯಾಂಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದರಲ್ಲಿ ನೀರು ತೊಗೊಂಡು ಬಾ ಅಂತ ಹೇಳಿದ್ರು. ನಾನು ಚಾನೇ ತೊಗೊಂಡು ಹೋಗ್ತಿದ್ದೀನಿ ಅಂತ ಹೇಳಿ ಚಹಾ ತಗೋ ಮಮ್ಮಿ ಅಂತ ಹೇಳ್ತೀನಿ. ಸೊ ರಿಯಾಕ್ಷನ್ ನೋಡಿ. ಹೆಂಗಿತ್ತು ಫ್ರಾಂಕು? ಹೆಂಗೆ ಫ್ರಾಂಕ್ ಇತ್ತು? ಫೂಲ್ ಮಾಡ್ಬೇಕಷ್ಟ. ಇವಾಗ ರಿಯಲ್ ಒಯ್ತಿದ್ದೀನಿ. ನಮ್ಮಮ್ಮ ಸಕ್ಸಸ್ಫುಲಿ ಪ್ರ್ಯಾಂಕ್ ಆದರು. ಇವಾಗ ರಿಯಲಾಗೆ ಒಯ್ತಿದ್ದೀನಿ. ನನ್ನ ಮಗನಿಗೆ ನೀರು ಆಮೇಲೆ ನನಗೆ ಚಾನ ಎರಡೂ ಒಂದರಲ್ಲೇ ಒಯ್ತಿದ್ದೀನಿ. ಯಾಕಂದರೆ ವ್ಲಾಗ್ ಮಾಡ್ತಿದ್ದೀನಲ್ಲ, ಅದಕ್ಕೆ ಎರಡನ್ನೂ ಒಂದೇ ಕೈಲಿ ಒಯ್ತಿದ್ದೀನಿ. ನಮ್ಮಮ್ಮ ಈಗಲಾದರೂ ತೊಗೊಮಮ್ಮ ಅಂದರೆ ಒಲವ ನಾನು ಪ್ರ್ಯಾಂಕ್ ಮಾಡತ್ತಿದ್ದೆ ಅಂತಿದ್ದಾರೆ. ಸೊ ಹಂಗಾಗಿ ನಾನೇ ನಿಜವಾಗ್ಲೂ ತಂದಿದ್ದೀನಿ ಅಂತ ಕೆಳಗಡೆ ಇಟ್ಟು ತೋರಿಸ್ದೆ. ಆವಾಗ ನಂಬಿದ್ರು. ನಾನು ತೊಗೊಂಡಿರೋದು ಒಂದೇ ಕಪ್ಪು ಗೈಸ್. ನಮ್ಮಮ್ಮ ಅವರೆಲ್ಲ ಕುಡಿದ್ಬಿಟ್ಟು ನನ್ನ ಹತ್ರನೇ ಇಟ್ಟು ಎಲ್ಲರೂ ನೋಡಿದ್ರೆ ಅನ್ಬೇಕಲ್ವ ಎಲ್ಲ ಕಪ್ಪು ನಾನೇ ಕುಡಿದಿದ್ದೀನಿ ಅಂತ. ಅದಕ್ಕೆ ನೋಡಿ ಹೆಂಗಿಟ್ಟವ್ರೆ ನನ್ನ ಎದುರುಗಡೆ. ನನ್ನ ಮಗ ಕೂಡ ಬಂದ, ಅವನು ಕುಡಿಯೋದನ್ನ ಅಲ್ಲಿಟ್ಟು ನನ್ನ ಹತ್ರ ಬಂದವನೆ. ಆಮೇಲೆ ಟೀ ಎಲ್ಲ ಕುಡಿದ್ಬಿಟ್ಟು ನಮ್ಮಮ್ಮ ಅವರು ಮನೆ ಕಡೆ ಹೋದರು. ಆಮೇಲೆ ನನ್ನ ಮಗನ ತೊಗೊಂಡು ನಾನು ಆಟ ಆಡಿಸ್ಕೊತ ಕೂತಿದ್ದೆ. ನಾನು ಬ್ಲಾಗ್ ಚಾಲೂ ಮಾಡಿದ್ದೀನಿ ಅಂತ ತಿಳ್ಕೊಂಡಿದ್ದೆ. ಅವ್ನು ಮೇನ್ ಏನು ಆಡ್ತಿದ್ದ, ಸೊ ಅದನ್ನೇ ಮಿಸ್ ಮಾಡಿಕೊಂಡೆ. ನಾನು ಸುಮ್ಮನೆ ಫೋನ್ ಹಿಡ್ಕೊಂಡು ನಿಂತಿದ್ದೀನಿ, ನನಗೆ ಆನೇ ಮಾಡಿಲ್ಲ ನಾನು.
ಎಷ್ಟು ಚೆನ್ನಾಗಿ ಆಡ್ತಿದ್ದ ನಾನು. ಅಪ್ಪು ಏನದು? ಅಪ್ಪು ಒಟ್ಟಿ ಮಣ್ಗ್ಯಾವಲ್ಲ ನಮ್ಮ ತೆಕ್ಕೊಂಬರ್ತೀನಿ ಜರೇನೆ ಹಂಗೆ ಆಡ್ಸಿ. ಸೊ ಬಟ್ಟೆ ಎಲ್ಲ ತಂದು ಬಟ್ಟೆ ಎಲ್ಲ ಮಡ್ಚಿಟ್ಟು ಆಮೇಲೆ ಒಂದೇನೋ ಹೇಳಬೇಕು ಅನ್ನಿಸ್ತು. ಸೊ ಹಂಗಾಗಿ ಎಲ್ಲ ಅಮ್ಮಂದಿರಿಗೂ ಒಂದೊಂದು ಆಸೆ ಇರುತ್ತೆ. ಸೊ ನಮ್ಮ ಮಕ್ಕಳನ್ನ ನಾವು ತುಂಬ ಚೆನ್ನಾಗಿ ನೋಡ್ಕೋಬೇಕು, ಏನೂ ಕೂಡ ಕೊರತೆ ಇಡಬಾರ್ದು ಅಂತ. ಮಿಡಲ್ ಕ್ಲಾಸ್ ಮನೇಲಿ ಮಾತ್ರ ಈ ಥರ ಇದ್ದೇ ಇರುತ್ತೆ. ಸೊ ಹಾಗಂತ ಮಕ್ಳಿಗೇನು ಕಮ್ಮಿ ಏನು ಇಡೋದಿಲ್ಲ. ಆದರೂ ಇನ್ನೂ ಏನಾದರೂ ಜಾಸ್ತಿ ಯಾವುದೇ ತಾಯಿ ತಂದೆ ಆದರೂ ಮಕ್ಕಳಿಗೆ ಯಾವತ್ತಿದ್ರೂ ಇನ್ನೂ ಜಾಸ್ತಿ ಮಾಡೋದ್ರಲ್ಲೇ ಇರ್ತಾರೆ ಹೊರತು ಇಷ್ಟು ಸಾಕು ಅನ್ನೋದ್ರಲ್ಲಿ ಯಾವತ್ತೂ ಇರಲ್ಲ. ಸೊ ಹಂಗಾಗಿ ನಾನು ಕೂಡ ನನ್ನ ಮಗನ್ನ ತುಂಬ ಚೆನ್ನಾಗಿ ನೋಡ್ಕೊಬೇಕು ಅಂತ ಆಸೆ. ಈ 2026ಇಂದ ನನ್ನ ಕೈಯಲ್ಲಾದಷ್ಟು ನಾನು ಮಾಡಿ ಸೊ ನನ್ನ ಮಗನ್ನ ನಾನು ಚೆನ್ನಾಗಿ ನೋಡ್ಕೊಬೇಕು ಅನ್ನೋದೊಂದು ಆಸೆ ಇದೆ. ಎಲ್ರಿಗೂ ಆಬ್ವಿಯಸ್ಲಿ ತಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಬೇಕು ಅನ್ನೋ ಆಸೆ ಇರುತ್ತೆ. ಸೊ ನನಗೂ ಆ ಥರನೇ ಒಂದು ಆಸೆ ಇದೆ. ಆಮೇಲೆ ಇನ್ನೂ ಏನಾದರೂ ಹೇಳೋದಿದ್ರೆ ಮುಂದಿನ ಬ್ಲಾಗಲ್ಲಿ ಇರ್ತೀನಿ. ಸೊ ತುಂಬ ಲೆಂತಿ ಆಯಿತು ವೀಡಿಯೋ. ಇವತ್ತು ಕ್ಯಾರೆಟ್ ಹಲ್ವಾನ ಮಾಡಿದ್ದೆ ನೈಟು. ಸೊ ಅದನ್ನು ತಿಂದು ಊಟ ಮಾಡಿ ಮಲ್ಕೊಂಡ್ಬಿಟ್ಟಿದ್ವಿ. ಸೊ ಅಮ್ಮ ಬ್ಯುಸಿ ಇದ್ದಾರೆ ಫೋನಲ್ಲಿ. ನಮ್ಮ ಪಪ್ಪ ಅಪ್ಪನ ಆಟ ಆಡಿಸ್ತಿದ್ರು. ಸೊ ಹಂಗಾಗಿ ನಾನು ಕ್ಯಾರೆಟ್ ಹಲ್ವಾನ ಮಾಡಿದ್ದೆ. ಸೊ ಟೈಮು 7:30 ಆಗಿದೆ. ಸೊ ಹಂಗಾಗಿ ಇವಾಗ ಊಟ ಮಾಡಿ ಮಲ್ಕೊಳ್ಳೋದಷ್ಟೇ. ನಮ್ಮನೆಯಲ್ಲೆಲ್ಲ ಬೇಗನೆ ಮಲ್ಕೊತೀವಿ ಗೈಸ್. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.